ಎರಡನೇ ಹಂತದ ಲೋಕಸಭೆ ಪ್ರಚಾರಕ್ಕೆ ಇವತ್ತೇ ಕೊನೆ ದಿನ. ಹೀಗಾಗಿ ರಾಜಕೀಯ ನಾಯಕರೆಲ್ಲ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ರೌಂಡ್ಸ್ ಹಾಕ್ತಾ ಇದ್ದಾರೆ. ಅದರಲ್ಲೂ ಬಿಜೆಪಿಯ ಭದ್ರಕೋಟೆ ಆಗಿರುವಂತ ಉತ್ತರ ಕನ್ನಡದಲ್ಲಿ ಮಹಿಳಾ ಸ್ಟಾರ್ ಪ್ರಚಾರಕಿಯರು ರಣಕಹಳೆ ಮೊಳಗಿಸ್ತಾ ಇದ್ದಾರೆ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಸ್ಟಾರ್ ನಾಯಕಿಯರು ಅಖಾಡಕ್ಕಿಳಿದಿದ್ದಾರೆ. ಲೋಕಸಭಾ ಚುನಾವಣೆಯ ಎರಡನೇ ಹಂತದ ಮತದಾನಕ್ಕೆ ಕೌಂಟೌನ್ ಶುರುವಾಗ್ತಿದ್ದಂತೆ ಪ್ರಚಾರದ ಕಾವು ಜೋರಾಗ್ತಿದೆ. ಬಿಜೆಪಿ ಭದ್ರಕೋಟೆಯಲ್ಲಿ 5 ಬಾರಿ ಸಂಸದರಾಗಿ ಆಯ್ಕೆಯಾಗಿರೋ ಅನಂತಕುಮಾರ್ ಹೆಗಡೆ ಪಟ್ಟ ಕಾಯ್ದುಕೊಳ್ಳೋಕೆ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಪ್ರಚಾರ ಮಾಡ್ತಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಪರ ಮಹಿಳಾ ಸ್ಟಾರ್ ಕ್ಯಾಂಪೇನರ್ಗಳು ಅಖಾಡಕ್ಕಿಳಿದು ಗುಡುಕ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿರೋ ಆನಂದ್ ಅಸ್ನೋಟಿಕರ್ ವಿರುದ್ಧ ಈಗಾಗಲೇ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಕಾರವಾರದಲ್ಲಿ ಆರ್ಭಟಿಸಿದ್ದಾರೆ. ಅಲ್ಲದೆ ಬಿಜೆಪಿ ವಕ್ತಾರೆ ಹಾಗೂ ನಟಿ ಮಾಳವಿಕಾ ಅವಿನಾಶ್ ಸಹ ಯಲ್ಲಾಪುರ ಹಾಗೂ ಶಿರಸಿಯಲ್ಲಿ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಇಂದು ತಾರಾ ಅನುರಾಧ ಕೂಡ ಕಾರವಾರ ಅಂಕೋಲಾದಲ್ಲಿ ಮತಭೇಟಿಯಾಡಲಿದ್ದಾರೆ. ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಶಕ್ತಿಗಳು ನಮ್ಮ ಉತ್ತರ ಕನ್ನಡಕ್ಕೆ ಬಂದಿದ್ದಾರಂತ ನಮಗೂ ಖುಷಿ ಆಗ್ತಾ ಇದೆ. ಬಂದಿದ್ದಕ್ಕಾಗಿ ಇದಕ್ಕೆ ಮೂಲ ಕಾರಣ ಕಾರವಾರ ಅಂಕೋಲಾ ಕ್ಷೇತ್ರದ ರೂಪಾಲಿ ನಾಯಕ್ ಅಂತ ಹೇಳಲಿಕ್ಕೆ ನಮ್ಗೆ ಇಷ್ಟ ಆಗುತ್ತೆ. ಇಲ್ಲಿ ಮಹಿಳಾ ಶಕ್ತಿಗಳೇ ನಮ್ಮ ಸ್ಟಾರ್ ಪ್ರಚಾರಕರಾಗಿ ಬರ್ತಾ ಇದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿನ ಮಹಿಳಾ ಮತದಾರರನ್ನ ಸೆಳೆಯೋಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಹೀಗಾಗಿ ಸ್ಟಾರ್ ಪ್ರಚಾರಕಿಯರು ಉತ್ತರ ಕನ್ನಡಕ್ಕೆ ದಾಂಗುಡಿ ಇಟ್ಟಿದ್ದಾರೆ ಎನ್ನಲಾಗಿದೆ. ಚುನಾವಣೆಯ ಪ್ರಚಾರ ಬಹಳಷ್ಟು ರಂಗೇರ್ತಾ ಇದೆ ಅಂತ ಹೇಳಿದ್ರೆ JDS ಇಂದ ಇರ್ಬೋದು ಅಥವಾ ಬಿಜೆಪಿ ಇಂದ ಇರ್ಬೋದು ಬಹಳಷ್ಟು ಹುಮ್ಮಸ್ಸಿನಿಂದ ಪ್ರಚಾರವನ್ನು ಹಳ್ಳಿಗಳಲ್ಲಿ ನಡೀತಾ ಇದೆ. ಹಾಗೆ ನೋಡಿದೆ ಅಂತ ಹೇಳಿದ್ರೆ ಈಗಾಗಲೇ ಈ ಬಾರಿ ಅಂದರೆ ಹಿಂದಿನ ಒಂದು ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಎಲ್ಲ ಮಹಿಳೆಯರ ಮತದಾನವೇ ಹೆಚ್ಚಿನ ಒಂದು ಅಂದರೆ ಗೆಲ್ಲಲಿಕ್ಕೆ ಮಹಿಳೆಯರ ಮತದಾನ ಒಂದು ನಿರ್ಣಾಯಕ ಮತದಾನವಾಗಿತ್ತು. ಆ ಒಂದು ಉದ್ದೇಶದಿಂದ ಈ ಬಾರಿ ಬಿಜೆಪಿಯವರು ಈ ಒಂದು ಪ್ರಚಾರಕ್ಕಾಗಿ ಸ್ಟಾರ್ ಪ್ರಚಾರಕರಾಗಿ ಮಹಿಳೆಯರನ್ನು ಆಹ್ವಾನಿಸಿದ್ದಾರೆ. ಅಭ್ಯರ್ಥಿಗಳೇನು ಮತದಾರನ ಸೆಳೆಯೋಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ ಮತದಾರನ ಒಲವು ಯಾರ ಪರ ಇದೆ ಅನ್ನೋದು ಚುನಾವಣಾ ಫಲಿತಾಂಶದ ಬಳಿಕವೇ ತಿಳಿಯಲಿದೆ. ಕ್ಯಾಮರಾಮನ್ ಶಶಿಧರ್ ಜೊತೆ ಪ್ರಶಾಂತ್ ಮಹಾಲೆ, TV5 ಕಾರವಾರ.